ನಾ ಭಾವಿಸ್ತೀನಿ. ಈ ನಾವೆಲ್ಲೇ ಹೋದ್ರು ಸಹಿತ ಒಂದೊಂದು ಸಭೆಯಲ್ಲಿಂದ ಅದರಿಂದ 10 ಜನನೋ 5 ಜನನೋ ಪ್ರೇರಿತರಾಗಿ ನಾವು ಇದನ್ನು ಸಾವಯವನ್ನ ಹೆಚ್ಚು ಮಾಡಬೇಕೆಂಬುದೇ ನಮ್ಮ ಉದ್ದೇಶ, ಬೇರೆ ಏನು. ಯಾಕಂದ್ರೆ ಈಗಾಗಲೇ ಅದ್ರ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ದಾರೆ. ಯಾಕಂದ್ರೆ ನಾವು ವಿಷಪೂರಿತ ಆಹಾರವನ್ನು ತಿಂತಾ ಇದ್ವಿ, ಇವನ್ನೆಲ್ಲ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಮತ್ತೆ ಹೇಳಕ್ ಹೋಗೋದಿಲ್ಲ. ಇದನ್ನ ಯಾಕೆ ನಾವು ಹೆಚ್ಚು ಮಾಡ್ಕೊಂತ ಹೋಗ್ಬೇಕಲ್ಲ. 10 ಎಕರೆ ಮಾಡ್ತಿರ್ತಾರ ನೀವು ಗದ್ದೆ, ಒಂದು ಅರ್ಧ ಎಕರೆ ಮಾಡ್ರಿ, 1 ಎಕರೆ ಮಾಡ್ರಿ. ಈಗ ಇವರೆಲ್ಲ ಈಗ ಬಂದಿದಾರಲ್ಲ, ಇವರು ನಮ್ಗೆಲ್ಲ ಆಶಾಕಿರಣ ಅಂತ ಭಾವಿಸ್ತೀನಿ. ಯಾಕಂದ್ರೆ ಇವ್ರು ಪ್ರಾಕ್ಟಿಕಲ್ ಆಗಿ ಇದ್ರೆ ಮಾತ್ರ. TM ಪಾಟೀಲ್ ಸರ್ ಅವರಿಗೆ ಪ್ರಾಕ್ಟಿಕಲ್ ಆಗಿ ಆಗಿಬಿಟ್ಟಾರೆ. ಈಗ ನಮಗೆ ಮತ್ತು ನಮ್ಮ ಸಂಘಕ್ಕೆ ಇವರು ಪ್ರಾಕ್ಟಿಕಲ್ ಆಗಿ ಆಗ್ಬೇಕಂತಂದ್ರೆ ಈ TM ಪಾಟೀಲ್ ಸರ್ ಆದಂಗೆ ಒಂದಿಷ್ಟು ಜನ ಆಗ್ಬೇಕು ನಾವೀಗ. ಅಂದ್ರೆ ನಾವು ಸಾವಯವ ಒಂದು ಕಡೆ ಈಗ ನಾವು ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಈ ಸದ್ಯ ನೀವು ನೋಡಬಹುದು ಇಷ್ಟು ಮಠ ಇದೆ. ಅದು ನಮ್ಮ ಭತ್ತದ ಗದ್ದೆ ಸುಮಾರು 4 ರಿಂದ 9 ಮಠ ಇದೆ ಗದ್ದೆ. ಈಗದ ಪ್ರತಿ ವರ್ಷನ 2 ಚಲೋ 4 ಚಲೋ ಜಾಸ್ತಿ ಹಾಕಂತ ಹೊಂಟಬಿಡತ್ತೆ. ತಮ್ಗೆಲ್ಲ ಗೊತ್ತಿದೆ. ಈಗ ಯಾಕಂದ್ರೆ ಎಲ್ಲರೂ ರೈತರಿದ್ದೀರಿ. ಹಿಂದಕ್ಕ ನಾವು ಜವಾರಿ ಎತ್ತಿ ಬಿಳಿ ಜೋಳ ಹಾಕ್ತಿದ್ವಿ, ಯಾವ್ದನ್ನ ಗೊಬ್ಬರ ಹಾಕ್ತಿದ್ವಿ, ಯಾವ್ದನ್ನ ಎಣ್ಣೆ ಹೊಡ್ತಿದ್ವಿ, ಅವೆಲ್ಲ ಬರ್ತದ್ದು ಇಲ್ರಿ. ಇದು ಸಹಿತ ಹಾಗೆ ಇದೆ, ಭತ್ತನೂ ಹಾಗೆ ಇದೆ. ಅಂದ್ರೆ ನಮಗೆ ಬಿಡಕ್ ರೆಡಿ ಇಲ್ಲ, ಅನ್ಸಂಬಕ್ ರೆಡಿ ಇಲ್ಲ. ಮಂದಿ ಕೂಡ ಏನ್ ಅನ್ಸಂಬಕ್ ರೆಡಿ ಇಲ್ಲ. ಏನಪ್ಪ ನೀವು ಗೊಬ್ಬರಕ್ಕೆ ಏನಾಗಿದೆ ತಪ್ಪತ್ತೀರ, ಹೆಂಗೈತ್ ನೆಲ್ಲ ಅಂತ ಅನ್ಸಂಬಕ್ ರೆಡಿ ಇಲ್ಲ. ಅವು ನನಗೂ ಮಾತಾಡ್ಯಾರ. ನಂದು ಗೊಬ್ಬರದ ಅಂಗಡಿ ಇದೆ. ನಾನು 2002 ಗೊಬ್ಬರದ ಅಂಗಡಿ ಮಾಡಿದತ್ತ. ನಾನು ಗೊಬ್ಬರದ ಅಂಗಡಿ ಮಾಡಿ ನನಗೂ ಔಟ್ಲೆಟ್ಗೆ ಇದೆ, ಔಟ್ಲೆಟ್ಗೆ ಹೊಲ ಇತ್ತು. ಅದ್ ಮಾಡಿದ್ ಮಾಡಿ ಅಲ್ಲಪ್ಪ ಗೊಬ್ಬರದ ಅಂಗಡಿ ಇಟ್ಕೊಂಡು ಈ ರೀತಿ ಹೊಲ ಮಾಡಿ ಅಲ್ಲ ಹೆಂಗ್ ತಿಳಿತೀನಿ ಅಂತಂದು. ಈಗ ಅದೇ ರೈತರು ನೀರ್ ಕಟ್ಟಕ್ ಬರ್ತಾರೆ, ಫಸ್ಟ್ ಔಟ್ಲೆಟ್ ನೀರಂದು. ಅಲ್ಲಿ 100 ಜನ ರೈತರು ಕೆಳಗಡೆ ಎಲ್ಲರೂ ಬಂದಾಗ ಏನೋ ಮರ ನಾವು ಅವಾಗ ಎತ್ತೆತ್ತಾಗಿತ್ತು, ಈಗ ಹಂಗಾಗ್ಬಿಟ್ಟತ್ತೆ ಅಂತ. ಈಗ ಯಾಕಂದ್ರೆ ಆ ಗೊಬ್ಬರಕ್ಕಿದ ಮಡಿಗೂ ಗೊಬ್ಬರಕ್ಲಾರದ ಮಡಿಗೆ ಏನು ವ್ಯತ್ಯಾಸನೇ ಇಲ್ಲ. ಇವತ್ತು ಈ ಸದ್ಯ ನೀವು ಬಂದು ನೋಡ್ಬೋದು, ಬೇಕಾದ್ರೆ ತೋರಿಸ್ಬೇಕು. ಈ ಸದ್ಯ ಇವತ್ತೇ ಬಂದು ನೋಡ್ಬೋದು. ನಮಗೆ ಅದು ಬಿಡಕ್ ರೆಡಿ ಇಲ್ಲ. ನಮ್ಗೆ ಯಾಕಂದ್ರೆ ರಾಸಾಯನಿಕವಾಗಿ ರೂಢ ಆಗ್ಬಿಟ್ಟಿದೆಯಲ್ಲ, ಕೆಮಿಕಲ್ ಆಗಿ ರೂಢ ಆಗ್ಬಿಟ್ಟಿದೆಯಲ್ಲ, ಏನು ಮಾಡಕ್ಕಿಲ್ಲ. ಅದನ್ನ ನಾವು ಅಲ್ಪ ಸ್ವಲ್ಪವಾಗಿ ಮಾಡಬೇಕು. ಮಾಡ್ಕೊಂತ ಹೋದಂಗೆಲ್ಲ ಅದು ಇದಾಗುತ್ತೆ.